ಜೋದಾರ್, ನಿನಗೆ ಬುದ್ಧಿ ಇಲ್ವಾ? ನನಗೆ ಒಂದು ಮಾತು ಹೇಳ್ತಿದ್ರೆ ನಾನು ಎದ್ದು ನಿಲ್ತಿದ್ದೆ. ಅರೇ ಮಾಡಬೇಡಿ. ಇಷ್ಟು ಕಷ್ಟಪಟ್ಟು ಮನೆ ಕ್ಲೀನ್ ಮಾಡ್ತಿದ್ದೀನಿ, ನೀವು ಮತ್ತೆ ಕೊಳಕು ಮಾಡ್ತಿದ್ದೀರಿ. ಹೌದೌದು, ಎಷ್ಟೊಂದು ಕೆಲಸ ಮಾಡ್ಬೇಕಾಗತ್ತೆ ಜೋರ್ದಾರ್ಗೆ. ನೋಡು, ಮುಖ ಕೂಡ ಕಸಬರಿಕೆ ಹಾಗಾಗಿದೆ. ಇಲ್ಲ, ಕಸಬರಿಕೆ ಬೇರೆ ಕಾಣಿಸುತ್ತೆ, ಇವನು ಡಸ್ಟ್ಬಿನ್ ಹಾಗೆ ಕಾಣಿಸ್ತಾನೆ. ನಗಿರೋ ಸೋಮಾರಿಗಳೇ ನಗಿರಿ, ನಿಮಗೇನು? ಮನೆಯ ಎಲ್ಲ ಕೆಲಸ ನನಗೇ ಮಾಡ್ಬೇಕಾಗತ್ತೆ. ಮೇಡಮ್ ಕೂಡ ಯಾವಾಗ್ಲೂ ನನಗೇ ಬೈಯೋದು. ಅರೆ ಜೋರ್ದಾರ್, ನಿಲ್ಲು, ಎಲ್ಲಿ ಹೋಗ್ತಿದ್ದೀ? ಅರೆ, ಇವನು ನಾಯಿ ಆಗಿದ್ರು ನಾವು ಬೊಗಳೋದನ್ನ ನೋಡಿ ಎದುರುದ. ಮನೆಯಲ್ಲಿ ಡಾಗ್ ಕೂಡ ಸಿಂಹ ಆಗಿರುತ್ತೆ. ನೋಡಿ ಇವನ ನೋಡು, ಡಾಗ್ ಆಗಿದ್ರು ಇಲಿ ಆಗಿದ್ದಾನೆ. ಇಲ್ಲ, ಹಾಗೇನಿಲ್ಲ. ಎಲ್ಲರೂ ಕೂಡ ನಿನ್ನಿಂದ ಎದುರ್ತಾರೆ. ನೀನು ಸಿಂಹ ಸಿಂಹ. ಅರೆ ನಮ್ಮ ನೋಡು, ನಾವೆಲ್ಲಿ ನಿಲ್ತೀವೋ ಮನುಷ್ಯರು ನಮ್ಮಿಂದ ದೂರ ಹೋಗ್ತಾರೆ. ಮತ್ತೆ ಒಬ್ಬ ನೀನು ಮನುಷ್ಯರಿಂದಲೂ ಹೆದರ್ಕೊಂಡಿರ್ತೀಯ. ಅರೆ ಬಿಡೋ ಮಾರಾಯ, ನಮ್ಗೇನು, ನಮ್ಮ ಕೆಲಸ ಮಾಡೋಣ, ಹೋಗೋಣ. ಸೂರ್ಯನಿಗೆ ಡಿಕ್ಕಿ ಹೊಡೆದು ಮೋಡಗಳು ಸರಿದಿವೆಯಾ? ಏ ಕೋತಿ, ನೀನು ನನ್ನ ಕಾರಿಗೆ ಡಿಕ್ಕಿ ಹೊಡೆದು ಬಿದ್ಯಾ? ಹೊಡಿ ಚಪ್ಪಾಳ. ನೀವು ಕೂಡ ನಗಾಡಿ ಸರ್, ಎಲ್ಲರೂ ನನ್ನ ತಮಾಷೆ ಮಾಡ್ತಾರೆ, ಯಾರೂ ಹೆದರಲ್ಲ. ತಮ್ಮ ಡಾಗಿಗೆ ಯಾರಾದ್ರೂ ಎದುರ್ತಾರ? ಜನರು ಎದುರ್ತಾರೆ ದೊಡ್ಡ ದೊಡ್ಡ ಪ್ರಾಣಿಗಳಿಂದ, ಆನೆಗಳು, ಬುಲ್ಲು, ಸಿಂಹದಿಂದ. ತಿಳಿತಾ? ಇವತ್ತಿನ ದಿನಗಳಲ್ಲಿ ಡಾಗಿಗಳಲ್ಲಿ ಆ ಶಕ್ತಿ ಉಳಿದಿಲ್ಲ. ಹೊಡಿ ಚಪ್ಪಾಳ. ಡಾಗ್ ಬಹಳ ಅಪಾಯಕಾರಿ ಇರುತ್ತೆ ಸರ್, ನಾನು ಕೂಡ ಹಾಗೇ ಇದ್ದೀನಿ. ಮಗ ಮರದಿಂದ ಕಿತ್ತು ಹಣ್ಣು ತಿಂದನು, ಹೇಗೆ ಇದ್ರು ನೀನು ಬಹಳ ಒಳ್ಳೆಯವನು. ಹೊಡಿ ಚಪ್ಪಾಳ. ಹೊಡಿತಾನೆ ಇರು. ಅರೆ, ಈ ಜೋರ್ದಾರ್ ಬರೇ ಅಂಜುಬ್ರುಕ. ಎನಿ ಡೌಟ್? ಅರೆ, ಕಣ್ಣು ಕಾಣಿಸಲ್ವಾ? ಏನೋ ನನಗ್ ಕಾಣಿಸ್ತಿಲ್ವಾ? ಏಯ್, ತೋರಿಸ್ತೀನಿ ಈಗ, ನಿಲ್ಲ. ಅರೆ ನಿಲ್ಲು, ನಿಲ್ಲು. ಅರೆ ವಾ ವಾ, ಇದು ಅದ್ಭುತವಾಗಿದೆ. ಈಗ ನಾನು ಎಲ್ಲರನ್ನು ಎದುರಿಸಬಹುದು. ಅರೆ ಸಿಂಹ, ಹೊಡಿ ಸಿಂಹ. ಅರೆ ಹೊಡೆಯು ಚಂದ್ರಮುಖಿ, ಹೊಡಿ ಸಿಂಹ. ಹೊಡಿ ಸಿಂಹ. ನಗರದಲ್ಲಿ ಸಿಂಹವೊಂದು ತಿರುಗಾಡ್ತಿದೆ. ಅಲ್ಲಯ್ಯ, ಮನೆಯಿಂದ ಹೊರಗೆ ಹೋಗ್ಬೇಡಿ. ಅರೆ ಪೋಪಟ್, ಜೋರ್ದಾರ್ ಹೊರಗೆ ಹೋಗಿದ್ದಾನೆ. ಎಲ್ಲಾದ್ರೂ ಸಿಂಹಕ್ಕೆ ಬಲಿ ಆಗ್ಬಿಟ್ಟಾನು. ತಮ್ಮ, ನೀನು ಏನೇನೋ ಅಂತೀಯ. ಅವನು ಸರ್ಕಸ್ನ ಸಿಂಹ, ಅದು ಸರ್ಕಸ್ ಮಾಡುತ್ತೆ ಅಷ್ಟೇ, ಬೇಟೆ ಆಡೋದು ಬರ್ಲಾರದು ಅದಕ್ಕೆ. ಆದ್ರೆ ಜೋರ್ದಾರ್ ಎಲ್ಲಿದ್ದಾನೆ? ಅಲ್ಲಯ್ಯ, ನಮ್ಮ ತಮಾಷೆಗೆ ಸಿಟ್ಟು ಮಾಡ್ಕೊಂಡು ಎಲ್ಲೋ ಹೋಗಿದ್ದಾನೆ. ಬನ್ನಿ ಹುಡ್ಕೋಣ. ಹಾ ಸರಿ ಸರಿ. ಅರೆ ಸಿಂಹ, ಹೊಡಿ, ಹೊಡಿ. ಸಿಂಹ, ಹೊಡಿ. ಸಿಂಹ ಸಿಂಹ ಸಿಂಹ. ಓ ನೋ. ಅರೆ ಕಿಟ್ಟಿ, ನಾನು ಇದು ಜೋರ್ದಾರ್. ಇದು ಜೋರ್ದಾರ್ನ ಧ್ವನಿ ಹಾಗೆ ಕೇಳ್ತಿದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಕಿಟ್ಟಿ ನೋಡು, ನಾನು ಇಲ್ಲಿದ್ದೇನೆ. ನಾನು ಸಿಂಹವಾಗಿ ತಿರುಗಾಡ್ತಿದ್ದೀನಿ. ಹಾ, ಆದ್ರೆ ನೀನು ಹೀಗೆ ಯಾಕೆ ತಿರುಗ್ತಿದಿ?
ಅದನ್ನ ನಾನು ಆಮೇಲೆ ಹೇಳ್ತೀನಿ. ಸರಿ, ಬರ್ತೀನಿ. ಆದ್ರೆ ಒಂದು ಬಾರಿ ಈ ಮುಖವಾಡ ನನಗೂ ತೋರಿಸು. ಕಿಟ್ಟಿ, ನೀನ್ ತೆಗಿ, ನನಗೆ ತಿರ್ಗಿಯಕ್ಕಾಗ್ತಿಲ್ಲ. ತೆಕೊಂಡು ಹೋಗೋ ಇದನ್ನ. ಇಡೀ ದಿನ ಹಾಳು ಮಾಡ್ತು ಹುಡ್ಕೋದ್ರಲ್ಲಿ. ಥ್ಯಾಂಕ್ ಗಾಡ್, ಸಿಂಹನನ್ನ ಹಿಡಿದು ಬಿಟ್ರು. ಅರೆ ಈಗ ಕರ್ಕೊಂಡು ಹೋಗಿದ್ದ ಅವನು ಜೋರ್ದಾರ್ನಾಗಿದ್ದ. ಆದ್ರೆ ಜೋರ್ದಾರ್ ನಾಯಿ, ಅವನು ಸಿಂಹ ಹೇಗೆ ಆದ? ಅವನು ಸಿಂಹ ಆಗಿದ್ದಾನೋ ಇಲ್ವೋ, ಆದ್ರೆ ನೀನು ಮಾತ್ರ ಕತ್ತೆ. ಕಿಟ್ಟಿ ತಮಾಷೆ ಮಾಡ್ತಿದ್ಲು, ಎನಿ ಡೌಟ್? ನಾನ್ ನಿಜ ಹೇಳ್ತಿದ್ದೀನಿ, ಅವನು ಜೋರ್ದಾರ್ನೇ ಆಗಿದ್ದ. ಅವನು ಸಿಂಹದ ಮುಖವಾಡ ಧರಿಸಿದ್ದ. ಅವನು ನನ್ಗೆ ಮುಖವಾಡ ತೆಗೆದು ತೋರಿಸಿದ್ದ. ಆದ್ರೆ ನಂತರ ಅವನ ಮುಖವಾಡ ಸಿಕ್ಕಾಕೊಳ್ತು. ಮತ್ತೆ ಸರ್ಕಸ್ನವರು ಹಿಡ್ಕೊಂಡು ಹೋದ್ರು. ಜೋರ್ದಾರ್ಗೆ ಇನ್ನು ಮಜಾ. ಸರ್ಕಸ್ ಅಲ್ಲಿ ಅವನು ಸಿಂಹಗಳ ನಡುವೆ ಇರ್ತಾನೆ. ವಾ, ಕತ್ತೆ, ಜೋರ್ದಾರಲ್ಲಿ ಸಿಂಹಗಳ ನಡುವೆ ಹೋದ್ರೆ ಸಿಂಹಗಳು ಗುರುತಿಡಿಬಹುದು ಅವನು ಡಾಗ್ ಅಂತ. ಹಾ, ಮತ್ತೆ ಅವರು ಜೋರ್ದಾರನ್ನ ಅಲ್ಲಿಂದ ಓಡಿಸಬಹುದು. ಜೋರ್ದಾರ್ ಹಿಂತಿರುಗಿ ಬರಬಹುದು. ಅವ್ನ್ ಸಿಂಹ ಕತ್ತೆ ಅಲ್ಲ, ಜೋರ್ದಾರ್ನ ಬ್ಯಾಂಡ್ ಬಜಾಯಿಸ್ತಾನೆ. ಅವನನ್ನ ಕಾಪಾಡಬೇಕು. ಬನ್ನಿ ಬನ್ನಿ ಸರ್ಕಸ್ಗೆ. ಓ ನಿಧಾನ, ನಾನು ಇಷ್ಟು ಜೋರಾಗಿ ಓಡಕ್ಕಾಗಲ್ಲ, ಇಳಿತಾ. ಅಲ್ಲಯ್ಯ, ನೀನು ಪೋಪಟ್ಟು, ಹನಿ ಹಾಗೆಲ್ಲ ಮಾಡ್ಬೇಡ, ನೀನು ಹಾರ್ಬೋದು. ಸಾರಿ, ಗಾಬರಿಯಾಗಿ ನೆನಪೇ ಆಗ್ಲಿಲ್ಲ. ಎಲ್ಲಿಗೋಗ್ತಾ ಇದ್ದಿ? ಸರ್ ಸರ್, ನೀವ್ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನಾನು ಆವಾಗದಿಂದ ಹೇಳ್ತಿದ್ದೀನಿ, ನಾನ್ ಸಿಂಹ ಅಲ್ಲ, ನಾನು ಡಾಗ್. ಹೌದಾ? ಈಗ ಬೊಗಳುವ ಆಕ್ಟಿಂಗ್ ಮಾಡ್ತಿದ್ಯಾ? ಸ್ವಲ್ಪ ಹೊತ್ತಿನಲ್ಲಿ ಸರ್ಕಸ್ನ ಮುಂದಿನ ಶೋ ಪ್ರಾರಂಭ ಆಗತ್ತೆ. ಅಲ್ಲಿಗೆ ಹೋಗಿ ನಾಟಕ ಮಾಡು, ತಿಳಿತಾ? ಹಾಕಿ ಹಾಕಿ ಇವನನ್ನ ಪಂಜರದಲ್ಲಿ ಹಾಕಿ. ಅರೆ, ಇವನೇನು ಸಿಂಹವೋ ನಾಯಿಯೋ? ಸಿಂಹದ ಹೆಸರಿಗೆ ಅಪವಾದ. ಸಿಂಹದ ಹಾಗೆ ಗರ್ಜನೆ ಇಲ್ಲ, ಸಿಂಹದ ಹಾಗೆ ನಡೆ ಇಲ್ಲ. ಸರ್ ನಾನು ಸಿಂಹ ಅಲ್ಲ, ನಾನು ಡಾಗ್. ತಪ್ಪಾಗಿ ನನ್ನನ್ನು ಇವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಖಾಮೋಶ್! ಒಂದಿನದಾಗಿ ನಾಯಿ, ಅದು ಅಲ್ಲದೆ ಸಿಂಹದ ಗೂಡಿನಲ್ಲೇ ನಮ್ಮನ್ನ ಪೆದ್ರು ಅನ್ಕೊಂಡ್ಯಾ? ನೀನೇನಾದ್ರೂ ಡಾಗಿ ಆಗಿದ್ರೆ ಇಷ್ಟರಲ್ಲೇ ನಿನ್ನ ಬೇಟೆ ಆಗ್ತಿತ್ತು, ತಿಳಿತಾ? ಹೌದಾ? ಸಿಂಹವ ಆದ್ರೆ ನಾಯಿ ಯಾಕಾಗ್ತಿದ್ದಿ? ಭಯ ಪಡ್ಬೇಕಾಗಿಲ್ಲ, ಪರವಾಗಿಲ್ಲ. ಹೊಸದಾಗಿ ಬಂದಿದ್ದಿ, ಕಲಿಬಹುದು. ನೋಡಿ ಪ್ರೇಕ್ಷಕರೇ, ವೀಕ್ಷಕರೇ, ಅಣ್ಣಂದಿರೇ, ಅಕ್ಕಂದಿರೇ, ಇದು ಸಿಂಹ ಸರ್ಕಸ್ ಮಾಡತ್ತೆ. ಈಗ ಈ ಸಿಂಹ ನಿಮ್ಗೊಂದು ಸರ್ಕಸ್ ಮಾಡಿ ತೋರಿಸುತ್ತೆ, ಮತ್ತೆ ನಿಮ್ಮ ಮನೋರಂಜನೆ ಮಾಡುತ್ತೆ. ಅಪ್ಪ, ಈ ಸಿಂಹ ಜೋಕರ್ನ ಹಾಗೆ ಸರ್ಕಸ್ ಮಾಡುತ್ತೆ. ಅಲ್ಲಯ್ಯ, ಇದ್ರಲ್ಲಿ ನಮ್ಮ ಜೋರ್ದಾರ್ ಯಾರು? ಸಿಂಪಲ್ ತಮ್ಮ, ನಾನೀಗ ಒಳಗೆ ಹೋಗಿ ಕೇಳ್ತೀನಿ. ಯಾರು ಸರ್ ಅಂತಾರೋ ಅವನೇ ನಮ್ಮ ಜೋರ್ದಾರ್. ಈ ಹನಿ ನನ್ ಮಗನನ್ನ ನಿಜವಾಗಿ ಒಳಗೆ ಕಳಿಸ್ಬೇಕು. ಎನಿ ಡೌಟ್? ಖಂಡಿತ ಹಾಗೆಯೇ ಮಾಡಬೇಕು. ಅರೇ, ಸಿಂಹ ಕಾಡಿನ ರಾಜ, ಯಾರ ಮಾತು ಕೇಳುವುದಿಲ್ಲ. ನೋಡಿ, ಈಗ ನಾನು ಹೇಳಿದ್ರೆ ಒಂದು ಕಾಲಲ್ಲೇ ನಿಲ್ಲತ್ತೆ. ಏನ್ ಮಾಡ್ತೀಯ? ಮರ್ಯಾದೆ ತೆಗಿತೀಯ ನೀನು? ಬಾ, ಕ್ಯೂಬ್ ಮೇಲೆ ನಿಲ್ಲೋ. ಅರೆ, ಏನ್ ಮಾಡ್ತಾ ಇದ್ದೀ? ಸರಿಯಾಗಿ ನಿಲ್ಲೋ. ಹನಿ, ಬನ್ನಿ, ನಾನೆಲ್ಲಿದ್ದೇನೆ, ಕಾಪಾಡಿ. ಇವನನ್ನು ಯಾರಿಂದ ಕಾಪಾಡೋದು? ಇಲ್ಲಿ ಸಿಂಹವೂ ಇಲ್ಲ. ಕತ್ತೆ, ಜೋರ್ದಾರ್ ನನ್ನ ಸರ್ಕಸ್ನವರಿಂದ ರಕ್ಷಿಸ್ಬೇಕು. ನಮ್ಮನ್ನ ಬೆದರನ್ನಾಗಿ ಮಾಡ್ತಿದ್ದ ನಾಯಿಗೆ ಹುಲಿಯ ಮುಖವಾಡ ಹಾಕಿ ನಮ್ಮ ಮುಂದೆ ತಂದು ತೋರಿಸ್ತಾ ಇದ್ದೀಯಾ? ಹೊಡೆಯರಿ ಅವನಿಗೆ. ಇಲ್ಲಿಂದ ಇವನನ್ನ ಕಾಪಾಡಿ ಕರ್ಕೊಂಡು ಹೋಗ್ಬೇಕು. ಕಾಪಾಡೋದು ಹೇಗೆ? ನಾವು ಕಳೆದ ಬಾರಿ ಕಾಪಾಡಿದ ಹಾಗೆ. ಅಲ್ಲ, ಇದು ಗೆಳೆತನದ ಪರೀಕ್ಷೆ. ಓಯ್!
ಅರೆ, ಓಡಿ. ಕಾಪಾಡಿ. ಓಡಿ. ಅರೆ ಓಡು ಬೇಗ. ಅಯ್ಯೋ ಓಡಿ ಹೊಯ್. ಬದುಕಿ ಉಳಿದ್ರೆ ಬೇಡ ತಿಂದೆನು. ಎಲ್ಲಿದೆ ಲಕ್ಷ ನನಗೆ ಕೂಡ ತೋರಿಸಿ. ಕತೆ ಗಾದೆ ಮಾತದು. ಯಾಕೆ ಸರ್ ಮತ್ತೆ ನೀವು ಸಿಂಹ ಆಗ್ತೀರಾ? ಬೇಡ. ಅರೆ ನೀನು ನಿಜವಾದ ಸಿಂಹ ಅಲ್ಲದಿರಬಹುದು, ಆದ್ರೆ ನಮ್ಮ ಪಾಲಿಗೆ ನೀನೇ ಸಿಂಹ. ನಮ್ಮನ್ನ ಕ್ಷಮಿಸು ಜೋರ್ದಾರ್, ನಾವು ನಿನ್ನನ್ನ ತಮಾಷೆ ಮಾಡಿದ್ವಿ. ಪರವಾಗಿಲ್ಲ ಗೆಳೆಯರೇ. ಫ್ರೆಂಡ್ಸ್ ಅದು ನಾವು ಹೌದು ಮತ್ತು ಯಾವಾಗ್ಲೂ ಇರ್ತೀವಿ.